ಇನ್ನು ಚಿತ್ರದುರ್ಗದಲ್ಲೂ ಕೂಡ ಪೊಲೀಸರು ಮಹಜರನ್ನ ಮಾಡಿದ್ದಾರೆ. 4 ಆರೋಪಿಗಳನ್ನ ಕರೆದುಕೊಂಡು ಹೋಗಿ ಮಹಜರನ್ನ ಮಾಡಿದ್ದು, 4 ಆರೋಪಿಗಳ ಮನೆಯಲ್ಲಿ ಈ ಪಂಚನಾಮೆ ಆಗಿದೆ. ರಾಘವೇಂದ್ರ, ಅನು, ರವಿಶಂಕರ್, ಜಗದೀಶ್ ಮನೆಯಲ್ಲಿ ತಲಾಶ್ ನಡೆಸಿದ್ದಾರೆ ಪೊಲೀಸರು. A8 ರವಿ ಮಾಲೀಕತ್ವದ ಇಟಿಯೋಸ್ ಕಾರನ್ನು ಕೂಡ ಸೀಸ್ ಮಾಡಲಾಗಿದೆ. ರಾಘವೇಂದ್ರ ನಿವಾಸದಲ್ಲಿ ರೇಣುಕಾ ಸ್ವಾಮಿ ಚಿನ್ನದ ಉಂಗುರ ಮತ್ತು ಸರ ಪತ್ತೆಯಾಗಿದೆ ಅಂತ ತಿಳಿದು ಬರ್ತಾ ಇದೆ. ಪೊಲೀಸರ ಎದುರು ಆರೋಪಿ ಪತ್ನಿ ರವಿ ಕಣ್ಣೀರನ್ನ ಹಾಕಿದ್ದಾರೆ. ರವಿ ಕಾರು ಚಾಲಕ, ಚಿತ್ರದುರ್ಗದಿಂದ ಆತ ಇಲ್ಲಿ ಬೆಂಗಳೂರಿಗೆ ಕರೆದುಕೊಂಡು ಬಂದಂತಹ ವ್ಯಕ್ತಿ. ಸೊ ನನ್ನದೇನು ಪಾತ್ರ ಇಲ್ಲ, ಬರೀ ನಾನು ಡ್ರೈವರ್ ಅಷ್ಟೇ ಅಂತ ಆತ ಹೇಳ್ತಾ ಇದ್ರು ಕೂಡ ಇಡೀ ಘಟನೆ ನಡೆದು ಆ ಬಾಡಿಯನ್ನು ಸಾಗಿಸುವವರೆಗೂ ಕೂಡ ಅವನು ಬೆಂಗಳೂರಿನಲ್ಲೇ ಇದ್ದದ್ರಿಂದ ಆತನನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ, ಮಹಜರನ್ನ ಮಾಡಿದ್ದಾರೆ. ಸೊ ಈ ಹೊತ್ತಿನಲ್ಲಿ ರವಿ ಪತ್ನಿ ಕಣ್ಣೀರಿಟ್ಟು ನನ್ನ ಪತಿಯದ್ದೇನೂ ತಪ್ಪಿಲ್ಲ ಅಂತ ಅಂಗಲಾಚಿದ್ದಾರೆ. ಡಿ ಗ್ಯಾಂಗ್ನಿಂದ ಆಗಿರುವಂಥ ರೇಣುಕಾಸ್ವಾಮಿ ಮರ್ಡರ್ ಕೇಸಲ್ಲಿ A8 ಆಗಿರುವಂಥ ರವಿ ಅವರ ನಿವಾಸದ ಬಳಿ ಇದೀಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರವಿ ಅವರ ಅತ್ತೆ ಶಂಕರಮ್ಮ ಅವರು ನಮ್ಮೊಂದಿಗಿದ್ದಾರೆ. ಅವ್ರನ್ನ ನಾನು ಮಾತನಾಡಿಸ್ತೀನಿ. ಅಮ್ಮ, ಏನು ಈ ದರ್ಶನ್ ಅಂಡ್ ಗ್ಯಾಂಗ್ ಕೊಲೆ ಕೇಸಲ್ಲಿ ನಿಮ್ಮ ಅಳಿಯ ಕೂಡ ಆರೋಪಿಯಾಗಿದ್ದಾರೆ, ಏನು ಹೇಳ್ತೀರಾ? ಇಲ್ಲ ಸರ್, ನಮ್ಮ ಅಳಿಯ ಅಂಥ ಕೊಲೆ ಕೇಸ್ಗೆ ಹೊಣೆ ಇಲ್ಲ. ಅವನೇನೋ ಬಾಡಿಗೆ ಬರುತ್ತೆ ಅಂತ ಆಸೆಗಾಗಿ ಹೋಗಿದ್ದಾನೆ. ಅವನು ಕೊಲೆ ಕೇಸ್ನೂ ಅಲ್ಲ, ಇಲ್ಲಿನೂ ಊರಾಗೂ ಅಂತಾನಲ್ಲ. ಅಂಥ ಧರ್ಮಿಷ್ಠಗೆ ಇಂಥದ್ದು ದರ್ಶನ ಮಾಡಿರೋ ಇದನ್ನು ಬಡವ್ರ ಮಕ್ಕಳನ್ನ ಕರ್ಕೊಂಡೋಗಿ ಅವರಮ್ಮ ನೋಡಿದ್ರೆ ಇದು ಕ್ಯಾಂಟಿ ಚಾಪು ಏನು ಮಾಡ್ತೀವಿ ಮಕ್ಕಳು ಮರಿ ಸಣ್ಣರನ್ನ ಹೊಲ ಇತ್ತು ಮಾರ್ದ, ಮನೆ ಕಟ್ಕೊಂಡ, ಹೆಣ್ಮಕ್ಳೆಲ್ಲ ಮದುವೆ ಮಾಡಿದ. ಆ ಕಾರಣಕ್ಕೆ ಜೀವನ ಮಾಡ್ಬೇಕು. ಅವ್ರು ಬಾಡಿಗೆ ಬರ್ತೈತೆ ಅಂದ ಹೋದ ಅಷ್ಟೇ. ಹೊಟ್ಟೆಪಾಡಿಗೆ ಹೋದವರು ಈ ಥರ ಹಿಂಗೆ ಕೊಲೆ ಆರೋಪಿ ಆಗಿದ್ದಾರೆ. ಈಗ ಈ ಒಂದು ಜೀವನ ನಡೆಸೋದು ಯಾವ ರೀತಿ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಮನೆಯಲ್ಲಿ? ಅವನು ಕಾರಣಕ್ಕೆ ಹೋಗ್ಬೇಕು, ಬಾಡಿಗೆ ತರಬೇಕು, ಜೀವನ ಮಾಡಬೇಕು. ಏನಿಲ್ಲ, ಹೊಲ ಇದ್ದದ್ದೆಲ್ಲ ಮಾರಿದ, ಮನೆ ಒಂದು ತಂಗಿಯರು ಮದುವೆ ಮಾಡಿದ, ಎಲ್ಲ ಇದು ಮಾಡಿ ಆ ಕಾರ್ ಒಂದು ಇಟ್ಕೊಂಡಿದ್ದಾನೆ. ಆ ಕಾರ್ನಾಗೆ ಜೀವನ ಜೀವನ ಅಂತ ಅವನು ಕೊಲೆಗಾರ ಅಲ್ಲ, ಈಗ ಏನೂ ಅಲ್ಲ. ಅವನು ಭಾರಿ ಒಳ್ಳೆಯರು. ಈ ಜನ ಸೇರ್ಕೊಂತಿದ್ರು. ಅವ್ನು ಕೆಟ್ಟನಾಗಿದ್ದೆ. ಹಿಡ್ಕೊಂಡು ಹೋಗ್ಲಿ ಹೇಳು ಅಂತಿದ್ದಿ, ನಾನೇ ಅಂತಿದ್ದೆ ಮುಂದಾಗನೇ. ಅಂಥ ನಾಗವತ್ತಿಗೆ ಎಲ್ಲ ಜನ ಒಂದು ತಲೆ ಎತ್ತಿ ಒಬ್ಬನ ಹೆಣ್ಮಕ್ಳನ್ನ ಮಾತಾಡಿಸ್ತಾನೆ. ನನ್ನ ಅವನು ಇದಲ್ಲ, ಅವನ ಕೆಲಸ ಏನೋ, ಅವನೇನೋ, ಅವ್ನ ಡ್ಯೂಟಿ ಏನೋ. ಸಣ್ಣ ಮಕ್ಕಳು ಅಂದರೆ ಬಾಡಿಗೆ ಅಂತ ಕರ್ಕೊಂಡು ಈ ಕೊಲೆ ಕೇಸಲ್ಲಿ ಸಿಲುಕಿಸಿದ್ದಾರೆ. 5 ಲಕ್ಷ ಕೊಟ್ಟಿದ್ದೀವಿ ಅಂತ ಬೇರೆ ಆರೋಪ ಹೇಳ್ತಿದ್ದಾರೆ, ಏನು ಹೇಳ್ತೀರಾ? ಇಲ್ಲ ಅವನು 5 ಲಕ್ಷ ತಗನ ಮಗ ಅಲ್ಲ, ತಗನ ಮಗನೇ ಅಲ್ಲ. ಇಡೀ ಎಲ್ಲ ಕೇಳ್ರಿ, ತಗನ ಮಗನೇ ಅಲ್ಲ. ಅವನು ದುಡ್ಡಿಗೆ ಆಸೆ ಮಾಡೋ ಮಗ ಅಲ್ಲ. ಅವನು ಇದ್ದಿದ್ದೇ ಅಡು ಆಸ್ತಿ ಕಳೆದು ಕೊಟ್ಟಂಥ ಪುಣ್ಯಾತ್ಮರಿಗೆ ಕೊಟ್ಟು ತಂಗಿಯರ್ದು ಎಲ್ಲ ಮದುವೆ ಮಾಡಿ ಅವನು ಅಂಥ ಹೊಲನ ಕಳೆದದಾನ ಅಂದರೆ ಅವನು ದುಡ್ಡಿಗೆ ಆಸೆ. ಎಲ್ರಿಗೂ ಕೂಡ ಅವರ ಮನೆ ಮಕ್ಕಳು ಒಳ್ಳೆಯವರೇ, ಅವ್ರು ಅಂಥವ್ರಲ್ಲ ಅಂತ ಅನಿಸುತ್ತೆ. ಬಟ್ ತನಿಖಾ ಹಂತದಲ್ಲಿ ಆರೋಪಿಗಳು ಏನು ವಿಷಯವನ್ನು ಹೊರಹಾಕಿದ್ದಾರೆ ಅದರ ಆಧಾರದ ಮೇಲೆ ಈತನನ್ನು ಕೂಡ ಈಗ ಅರೆಸ್ಟ್ ಮಾಡಿ ವಿಚಾರಣೆಯನ್ನು ಮಾಡ್ತಾ ಇರೋದು. ಕೇವಲ ಕಾರು ಚಾಲಕನಾಗಿ ಹೋಗಿದ್ನ ಅಥವಾ ಹೆಚ್ಚುವರಿಯಾಗಿ ಆತನ ಭಾಗಿಯೂ ಕೂಡ ಕೊಲೆಯಲ್ಲಿದೆಯಾ ಅನ್ನೋದು ತನಿಖೆಯ ಮುಂದಿನ ಹಂತದಲ್ಲಿ ಗೊತ್ತಾಗುತ್ತೆ. ಆದರೆ ಪ್ರಾಥಮಿಕವಾಗಿ ಆತನು ಕೂಡ ಒಬ್ಬ ಆರೋಪಿಯೇ. ಈ ಪ್ರಕರಣದಲ್ಲಿ ಆತನು ಕೂಡ ಒಬ್ಬ ಭಾಗಿದಾರ. ಯಾಕಂದರೆ ಕಿಡ್ನಾಪ್ ಆಗಿರುವಂತಹ ವ್ಯಕ್ತಿ ಏನಿದ್ದಾನೆ ಆತನನ್ನ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರೆತಂದಿದ್ದೇ ಈತ ತನ್ನ ಕಾರ್ನಲ್ಲಿ. ಆ ಕಾರಣಕ್ಕಾಗಿ ಕಾರನ್ನು ಕೂಡ ಪೊಲೀಸರು ಸೀಸ್ ಮಾಡಿದ್ದಾರೆ. ಸದ್ಯ ಮಹಜರು ಕಾರ್ಯದಲ್ಲಿ ಏನೆಲ್ಲ ಸಾಕ್ಷ್ಯಗಳು ಲಭ್ಯವಾಗಿದೆ, ಮುಂದಿನ ತನಿಖಾ ಹಂತದಲ್ಲಿ ಅದನ್ನು ಸಬ್ಮಿಟ್ ಮಾಡ್ತಾರೆ.